ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 1ರಿಂದ 10ನೇ ತರಗತಿ ಮಕ್ಕಳ ಹಾಸ್ಟೆಲ್ ಅಪ್ಲಿಕೇಶನ್ ಅಂದರೆ ಪ್ರೀ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ನ ಸ್ವತಃ ನಿಮ್ಮ ಫೋನು, ಸಿಸ್ಟಮ್, ಲ್ಯಾಪ್ಟಾಪ್ನಲ್ಲಿ ನೀವೇ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅಷ್ಟೇ ಅಲ್ಲದೆ ನೀವು ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಿದ ನಂತರ ಫಾರ್ಮ್ಗಳನ್ನ ಎಲ್ಲಿ ತೊಗೊಂಡೋಗಿ ಕೊಡಬೇಕು, ಏನು ಮಾಡಬೇಕು, ಟೋಟಲ್ ಏನು ಪ್ರೊಸೆಸ್ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಅಪ್ಲಿಕೇಶನ್ ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನಾವು ಪ್ರೀ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹಾಕೋದನ್ನ ಅದನ್ನ ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಫೋನ್, ಲ್ಯಾಪ್ಟಾಪ್, ಸಿಸ್ಟಮ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಈ ರೀತಿ BCWD ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿ. ಸೊ BCWD ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸಿಂಪಲ್ ಆಗಿ ಸರ್ಚ್ ಮಾಡಾದ್ಮೇಲೆ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ರೀತಿ BCWD ಹಾಸ್ಟೆಲ್ ಪೋರ್ಟಲ್ ಅಂತ ಬರುತ್ತೆ. ಡೈರೆಕ್ಟ್ ಲಿಂಕ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಏನಿಲ್ಲ, ಸಿಂಪಲಾಗಿ ಕೆಳಗಡೆ ಸ್ಕ್ರೋಲ್ ಮಾಡೋಣ. ನೀವು ಫೋನಲ್ಲಿ ಯೂಸ್ ಮಾಡ್ತಿದ್ರೆ ಡೆಸ್ಕ್ಟಾಪ್ ಮೋಡಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಪ್ರೀ ಮ್ಯಾಟ್ರಿಕ್ಕು, ಪೋಸ್ಟ್ ಮ್ಯಾಟ್ರಿಕ್ಕು ಎಲ್ಲ ಕಾಣಿಸ್ತಿದೆ. ಸೊ ಪ್ರೀ ಮ್ಯಾಟ್ರಿಕ್ ಅಪ್ಲೈ ನೋ ಅಂತ ಬರ್ತಾ ಇದೆ, ಬಟ್ ಪೋಸ್ಟ್ ಮ್ಯಾಟ್ರಿಕ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಪ್ರೀ ಮ್ಯಾಟ್ರಿಕ್ ಅಂದರೆ 1 to 10 ಆಗಿರುತ್ತೆ, ಪೋಸ್ಟ್ ಮ್ಯಾಟ್ರಿಕ್ ಅಂದರೆ 10th ಮೇಲೆ ಆಗಿರುತ್ತೆ. ಸೊ ಇವಾಗ ಪ್ರೀ ಮ್ಯಾಟ್ರಿಕ್ದ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಪೋಸ್ಟ್ ಮ್ಯಾಟ್ರಿಕ್ ಸ್ಟಾರ್ಟ್ ಆದಮೇಲೆ ಪೋಸ್ಟ್ ಮ್ಯಾಟ್ರಿಕ್ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ. ಇವಾಗ ಪ್ರೀ ಮ್ಯಾಟ್ರಿಕ್ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಡೂ ಯು ಹ್ಯಾವ್ ದ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ. ನಿಮ್ಮ ಹತ್ರ SSP ID ಮತ್ತು ಪಾಸ್ವರ್ಡ್ ಏನಾದರೂ ಇದ್ದರೆ ನೀವು ಡೈರೆಕ್ಟಾಗಿ ಎಸ್ ಅಂತ ಕೊಟ್ಟು ಲಾಗಿನ್ ಆಗ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ SSP ID ಇಲ್ಲ, ಪಾಸ್ವರ್ಡ್ ಇಲ್ಲ, ನನಗೆ SSP ID ಗೊತ್ತಿದೆ, ಪಾಸ್ವರ್ಡ್ ಗೊತ್ತಿಲ್ಲ ಅನ್ನೋರು ಜಸ್ಟ್ ನೋ ಅಂತ ಕೊಟ್ಟು ನೀವು SSP ID ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ನಾವು ಹಾಸ್ಟೆಲ್ ಅರ್ಜಿ ಹಾಕ್ಲಿಕ್ಕೆ SSP ID ಕಂಪಲ್ಸರಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಗೊತ್ತಿಲ್ಲ ಅಂತ ಅಂದರೆ ನೋ ಅಂತ ಕೊಡಿ, ಗೊತ್ತಿದ್ರೆ ಎಸ್ ಅಂತ ಕೊಟ್ಟು ಹಾಸ್ಟೆಲ್ ಅಪ್ಲಿಕೇಶನ್ ಲಾಗಿನ್ ಆಗ್ಬೋದು. ಇವಾಗ ನಮಗೆ ಗೊತ್ತಿಲ್ಲ ಅಲ್ಲ SSP ID ಮತ್ತು ಪಾಸ್ವರ್ಡ್, ಅದಕ್ಕೆ ಏನು ಮಾಡ್ತೀನಿ, ಗೊತ್ತಿಲ್ಲದಿದ್ದವ್ರಿಗೆ ಜಸ್ಟ್ ನೋ ಅಂತ ಆಪ್ಷನ್ ಇದೆ ಗೊತ್ತಾ. ಸೊ ಈ ನೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಖಾತೆಯನ್ನು ಸೃಜಿಸಿ ಅಂತ ಬರುತ್ತೆ, ವಿದ್ಯಾರ್ಥಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಅಂದರೆ 12 ಡಿಜಿಟ್ ಆಧಾರ್ ಕಾರ್ಡ್ ಸಂಖ್ಯೆನ ಯಾರ್ದು ಅಪ್ಲಿಕೇಶನ್ ಹಾಕ್ತಿದ್ವಲ್ವ ಅವ್ರದ್ದು ಹಾಕಿ ಗೋ ಟು ಪ್ರೊಸೀಡ್ ಅಂತ ಕೆಳಗಡೆ ಗ್ರೀನ್ ಮಾರ್ಕಲ್ಲಿ ಕಾಣ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ SSP ID ಕಾಣಿಸುತ್ತೆ, ನೋಡ್ಬೋದು ಯುವರ್ SSP ID ಅಂತ. ಇದೇ ನಮ್ಮದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ID ಆಗಿರುತ್ತೆ, SSP ID. ಸೊ ಈ ಐಡಿನ ಬರೆದಿಟ್ಕೊಳ್ಳಿ. ಅದಾದಮೇಲೆ ಈ ಐಡಿಗೆ ಪಾಸ್ವರ್ಡ್ನ ಸೆಟ್ ಮಾಡಬೇಕಲ್ವಾ. ಸೊ ಪಾಸ್ವರ್ಡ್ನ ಸೆಟ್ ಮಾಡಬೇಕಂದ್ರೆ ಅದು ಫೋನ್ ನಂಬರ್ಗೆ ಲಿಂಕ್ ಇರೋದಕ್ಕೆ OTP ಹೋಗುತ್ತೆ. ಸೊ ಅದಕ್ಕೆ ಯಾವ ಫೋನ್ ನಂಬರ್ ಲಿಂಕ್ ಇದೆ ಅಂತ ನಾವು ತಿಳ್ಕೊಳ್ಬೇಕಂದ್ರೆ ಕೆಳಗಡೆ ನೋಡಿ ಯುವರ್ ಮೊಬೈಲ್ ನಂಬರ್ ಎಂಡ್ಸ್ ವಿತ್ ಅಂತ ಲಾಸ್ಟ್ 4 ನಂಬರ್ ಕಾಣಿಸುತ್ತೆ. ಸೊ ಆ ಫೋನ್ ನಂಬರ್ ನಮ್ಮ ಹತ್ರ ಇರಬೇಕಾಗಿರುತ್ತೆ, ಯಾಕಂದರೆ ನಾವು ಫಾರ್ಗೆಟ್ ಕೊಟ್ಟಾಗ ಅದಕ್ಕೆ OTP ಹೋಗುತ್ತೆ. OTPನ ಹಾಕಿ ಪಾಸ್ವರ್ಡ್ನ ಸೆಟ್ ಮಾಡಬೇಕು. ಎಷ್ಟೋ ಜನದ ಹತ್ರ ಆ ನಂಬರ್ ಇರಲ್ಲ, ಡೆಡ್ ಆಗಿರುತ್ತೆ. ಅಕಸ್ಮಾತ್ ಇದ್ದರೆ ನೋ ಪ್ರಾಬ್ಲಮ್, ಇಲ್ಲ ಅಂತಂದರೆ ನಂಬರ್ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕಂದ್ರೆ OBC ಆಫೀಸ್ಗೆ ಹೋಗಿ ಸರ್ ಈ ರೀತಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ SSP IDಗೆ ನಮಗೆ ಫೋನ್ ನಂಬರ್ನ ಚೇಂಜ್ ಮಾಡಿ ಕೊಡಿ ಅಂತ ಕೇಳಬೇಕು. ಅವರು ಒಂದು 2-3 ಡೇಸ್ ಟೈಮ್ ತೊಗೊಂಡು ಮಾಡಿಕೊಡ್ತಾರೆ. ಕೆಲವೊಂದು ಸಲ ಬೇಗ ಮಾಡಿಕೊಡ್ತಾರೆ. ಇಲ್ಲ ಅಂತ ಅಂದರೆ ನಿಮ್ಗೆ ಎಮರ್ಜೆನ್ಸಿ ಅರ್ಜೆಂಟ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಫೋನ್ ನಂಬರ್ನ ಚೇಂಜ್ ಮಾಡಿಕೊಡ್ತೀನಿ. ಆದರೆ 40 ರೂಪಾಯಿ ಚಾರ್ಜ್ ಆಗುತ್ತೆ, ಅಂದರೆ 40 rupees ಚಾರ್ಜ್ ಆಗುತ್ತೆ. ನೀವು ಫೋನ್ಪೇ, ಗೂಗಲ್ ಪೇ ಮೂಲಕ ನೀವು ಮಾಡ್ಬೋದು. ನಾನು ನಿಮಗೆ ಫೋನ್ ನಂಬರ್ನ ಚೇಂಜ್ ಮಾಡಿಕೊಡ್ತೀನಿ. ಸೊ ಇವಾಗ ನಮ್ಮ ಹತ್ರ ID ಮತ್ತು ಇವಾಗ ಫೋನ್ ನಂಬರ್ ಎರಡೂ ಕೂಡ ಇದೆ. ಸೊ ಇವಾಗ ಇದನ್ನು ಯಾವ ರೀತಿ ನಾವು ಪಾಸ್ವರ್ಡ್ ಸೆಟ್ ಮಾಡಬೇಕಂತ ಅಂದರೆ ಏನಿಲ್ಲ, ಸಿಂಪಲ್ಲಾಗಿ ಮತ್ತು ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿಬಿಟ್ಟು ಸಿಂಪಲಾಗಿ SSP ಅಂತ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಡೈರೆಕ್ಟ್ ಲಿಂಕ್ ಫಾರ್ಗೆಟ್ ಪಾಸ್ವರ್ಡಿನ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಕೊಡ್ತೀನಿ. SSP ಅಂತ ಈ ರೀತಿ ಸರ್ಚ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಫಸ್ಟಿಗೆ SSP ಅಂತ ಬರುತ್ತೆ. SSP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಇವಾಗ ಏನಿಲ್ಲ, ಸಿಂಪಲ್ ಆಗಿ ಇಲ್ಲಿ ನೋಡಿ, ಸೊ ಇಲ್ಲಿ ಸೆಕೆಂಡ್ ಒಂದು ಕಾಣಿಸ್ತಿದೆ ನೋಡಿ 2026 ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇದ್ರ ಮೇಲೆ ಈ ರೀತಿ SSP ಲಾಗಿನ್ ID ಲಾಗಿನ್ ಬರುತ್ತೆ. ಅದ್ರ ಕೆಳಗಡೆ ಪಾಸ್ವರ್ಡ್ ಮರೆತಿರೋರ ಫಾರ್ಗೆಟ್ ಪಾಸ್ವರ್ಡ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಫಾರ್ಗೆಟ್ ಪಾಸ್ವರ್ಡ್ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಇವೆಲ್ಲ ಇಷ್ಟೆಲ್ಲ ನೋಡಿ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇವಾಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ID ಮತ್ತೆ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡಬೇಕಂತ ಅಂದ್ರೆ OTP ಕೊಟ್ರೆ ನಿಮಗೆ ID ಮತ್ತೆ ನಿಮಗೆ ಬೇಕಾಗಿರೋ ಪಾಸ್ವರ್ಡ್ ಅಲ್ವಾ, ಅದಕ್ಕೆ OTP ಕೊಟ್ರೆ ಡಿಜಿಟ್ OTP ಬರುತ್ತೆ. ನಿಮ್ಮ ಫೋನ್ ನಂಬರ್ ಲಿಂಕ್ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮದು ID ಮತ್ತೆ OTP ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಪಾಸ್ವರ್ಡ್ ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆಗುತ್ತೆ. ಸೊ ಇವಾಗ ಮತ್ತೆ ನಾವೇನಿಲ್ಲ, ಸಿಂಪಲ್ ಆಗಿ ಹಾಸ್ಟೆಲ್ ಅಪ್ಲಿಕೇಶನ್ ಮತ್ತೆ ಲಾಗಿನ್ ಮಾಡ್ಕೊಳ್ಳೋದು ಹೇಳ್ತೀನಿ. ಸೊ ನಿಮ್ಮ ಕ್ರೋಮ್ ಬ್ರೌಸರ್ಗೆ ಹೋಗಿ ಆಲ್ರೆಡಿ ಹೇಳಿದ್ದೀನಿ ಅಲ್ವಾ SWD ಹಾಸ್ಟೆಲ್ ಅಪ್ಲಿಕೇಶನ್ ಅಂತ. ಸೊ ಅದೇ ರೀತಿ ಮತ್ತೆ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಮತ್ತೆ ನೋಡಿ BCWD ಅಂತ ಸರ್ಚ್ ಮಾಡಿ. ಆಮೇಲೆ ಈ ರೀತಿ ಫಸ್ಟಿಗೆ ಬರುತ್ತೆ, ಕ್ಲಿಕ್ ಮಾಡಿ. ಮತ್ತೆ ಸೇಮ್ ಕೆಳಗಡೆ ಬನ್ನಿ, ಇಲ್ಲಿ ನೋಡಿ ಪ್ರೀ ಮ್ಯಾಟ್ರಿಕ್ ಅಂತ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ.
ಡು ಯು ಹ್ಯಾವ್ ದ ಸ್ಟೇಟ್ ಅಕೌಂಟ್. ಇವಾಗ ನಮ್ಮ ಹತ್ರ ಐ ಡಿ ಪಾಸ್ವರ್ಡ್ ಎರಡೂ ಇದೆ, ಸೊ ಅದಕ್ಕೆ ಎಸ್ ಅಂತ ಕೊಡೋಣ. ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡಿ ಲಾಗಿನ್ ಐ ಡಿ ಕೇಳುತ್ತೆ, ಅಂದರೆ SSP ಐ ಡಿ ಕೇಳುತ್ತೆ. ಇವಾಗ ನಾವು ಪಾಸ್ವರ್ಡ್ ಸೆಟ್ ಮಾಡಿದ್ದೀವಿ, ಪಾಸ್ವರ್ಡ್ ಯಾವುದಂತ ನಮಗೆ ನೆನಪಿರುತ್ತೆ ಅದೇ ಪಾಸ್ವರ್ಡ್ನ ಹಾಕಬೇಕು. ಆಮೇಲೆ ಕ್ಯಾಪ್ಚರ್ ನಂಬರ್ ಕೇಳುತ್ತೆ, ಸೊ ಕ್ಯಾಪ್ಚರ್ ನಂಬರ್ನ ಹಾಕಿಬಿಟ್ಟು ಕೆಳಗಡೆ ಲಾಗಿನ್ ಅಂತ ಬ್ಲ್ಯಾಕಲ್ಲಿ ಕಾಣಿಸ್ತಿದೆ ಗೊತ್ತಾ, ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇವಾಗ ಹಾಸ್ಟೆಲ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಲಾಗಿನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ರೀತಿ ಲಾಗಿನ್ ಆಯಿತು. ಇವಾಗ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಮೇಲ್ಗಡೆ ನೋಡಿ ತುಂಬ ಆಪ್ಷನ್ಸ್ ಇದೆ, ಹೋಮು, ಅಪ್ಲೈ ಫಾರ್, ಅಕ್ನಾಲೇಜ್ಮೆಂಟ್, ವಿತ್ಡ್ರಾವಲ್, SSP ಸ್ಟೇಟಸ್ ಅಂತ. ಇವಾಗ ನಾವು ಸೆಕೆಂಡ್ ಆಪ್ಷನ್ನು ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ನಾವು ಇವಾಗ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಪ್ರೀ ಮ್ಯಾಟ್ರಿಕ್ ಮೇಲೆ ಕ್ಲಿಕ್ ಮಾಡೋಣ, ಯಾಕಂದರೆ ಪ್ರೀ ಮ್ಯಾಟ್ರಿಕ್ದು ಹಾಕ್ತಾ ಇದ್ದೀವಲ್ವಾ. ಸೊ ಅದಕ್ಕೆ ಇಲ್ಲಿ ನಾವು ಫಸ್ಟ್ ಆಪ್ಷನ್ ಏನಿದೆ ಪ್ರೀ ಮ್ಯಾಟ್ರಿಕ್ ಬಾಕ್ಸ್ನಲ್ಲಿ ರೌಂಡಾಗಿ ಕಾಣಿಸ್ತಿದೆ ನೋಡಿ, ಪೋಸ್ಟ್ ಮ್ಯಾಟ್ರಿಕ್, ಪ್ರೀ ಮ್ಯಾಟ್ರಿಕ್. ಅದಕ್ಕೆ ಇಲ್ಲಿ ಪ್ರೀ ಮ್ಯಾಟ್ರಿಕ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಹೆಂಗೆ ರೈಟ್ ಆಗುತ್ತೆ, ಈ ರೀತಿ ರೈಟ್ ಆಗುತ್ತೆ. ಆಮೇಲೆ ಕೆಳಗಡೆ ಒಂದು ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಒಂದು ಬಟನ್ ಕಾಣಿಸ್ತಿದೆ ಗ್ರೀನಲ್ಲಿ ನಿಮಗೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಓಕೆ ಅಂತ ಕೊಡಿ, ಸಕ್ಸಸ್ಫುಲಿ ಅಪ್ಡೇಟ್ ಅಂತ ಬರುತ್ತೆ, ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಅಂತ ಇದೆ. ಇವಾಗ ಫಸ್ಟ್ ಸ್ಟೆಪ್ ಮೇಲೆ ಗ್ರೀನಲ್ಲಿ ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲೆ ನಾವು ಅಪ್ಲೈ ಅಂತ ಕೊಡೋಣ. ಸೊ ಇದ್ರ ಮೇಲೆ ಇವಾಗ ನಾವು ಅಪ್ಲೈ ಅಂತ ಕೊಟ್ಟ ತಕ್ಷಣ ನೋಡಿ ಕಾಣಿಸ್ಬೋದು ಈ ರೀತಿ ಓಪನ್ ಆಗುತ್ತೆ. ಸೊ ಅಕಾಡೆಮಿಕ್ ಡೀಟೇಲ್ಸ್ ಈ ರೀತಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಕೆಳಗಡೆ ಬಂದು ಡು ಯು ಹ್ಯಾವ್ ವಾಂಟ್ ಚೇಂಜ್ ದ ಮೆಟ್ರಿಕ್ ಅಂತ ಕೇಳುತ್ತೆ, ಇದನ್ನು ನೀವು ನೋ ಅಂತ ಕೊಡಿ. ಎಸ್ ಅಂತ ಕೊಡಬೇಡಿ, ಸಿಂಪಲ್ಲಾಗಿ ನೋ ಅಂತ ಕೊಡಬೇಕಾಗಿರುತ್ತೆ. ಸೊ ಇವಾಗ ನಾನು ನೋಡಿ ನೋ ಅಂತ ಕೊಟ್ಟ ತಕ್ಷಣ ಕೆಳಗಡೆ ಈ ರೀತಿ ಬರುತ್ತೆ. ಸೊ ಇಲ್ಲಿ SATS ಸ್ಯಾಟ್ಸ್ ನಂಬರ್ ಕೇಳುತ್ತೆ. ಸೊ ಪ್ರತಿಯೊಂದು 1 to 10 ಅವ್ರಿಗೆ SATS ನಂಬರ್ ಕಂಪಲ್ಸರಿ ಮಾರ್ಕ್ಸ್ ಕಾರ್ಡಲ್ಲಿ, ID ಕಾರ್ಡಲ್ಲಿ ಇರುತ್ತೆ. ನೋಡಿಕೊಂಡು ನೀವು SATS ನಂಬರ್ ಪರ್ಫೆಕ್ಟಾಗಿ ಇಲ್ಲಿ ಸ್ಯಾಟ್ಸ್ ನಂಬರ್ನ ಹಾಕಬೇಕಾಗಿರುತ್ತೆ. ಸೊ ನಾನು ನೋಡಿ SATS ನಂಬರ್ನ ಹಾಕ್ತಾ ಇದ್ದೀನಿ. ಸೊ ಸ್ಯಾಟ್ಸ್ ನಂಬರ್ನ ಹಾಕಿ ಕೆಳಗಡೆ ಗೆಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಗ್ರೀನಲ್ಲಿ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸಿಂಪಲ್ಲಾಗಿ ಈ ರೀತಿ ಬರುತ್ತೆ, ಯುವರ್ ಅಕಾಡೆಮಿಕ್ ಡೀಟೇಲ್ಸ್ ನಾಟ್ ಅವೈಲೇಬಲ್ ಹವೆವರ್ ಅಂತ ಬರುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಓಕೆ ಅಂತ ಕೊಡಿ, ತಲೆ ಕೆಡಿಸ್ಕೊಬಿಡಿ, ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ತಕ್ಷಣ ಇಲ್ಲಿ ಕೆಳಗಡೆ ಅವ್ರದ್ದು ಡೇಟ್ ಆಫ್ ಬರ್ತ್ ಕೇಳುತ್ತೆ, ಆಮೇಲೆ ಎಲ್ಲ ಕೇಳುತ್ತೆ ನೋಡಿ, ಡೇಟ್ ಆಫ್ ಬರ್ತ್ ಎಲ್ಲ ಕೇಳುತ್ತೆ, ಆಮೇಲೆ ಡಿಸ್ಟಿಕ್ ಎಲ್ಲ ಕೇಳುತ್ತೆ. ಸೊ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಅವ್ರ ಆಧಾರ್ ಕಾರ್ಡಲ್ಲೆಲ್ಲ ಇರುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಡೇಟ್ ಆಫ್ ಬರ್ತ್ನ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ಡಿಸ್ಟಿಕ್ ಕೇಳುತ್ತೆ. ಡಿಸ್ಟಿಕ್ ಅಂತಂದರೆ ಆಧಾರ್ ಕಾರ್ಡಲ್ಲಿರೋ ಡಿಸ್ಟಿಕ್ ಅಲ್ಲ, ಅವ್ರು ಯಾವ ಕಾಲೇಜ್ ಅಂದರೆ ಅವ್ರು ಯಾವ್ದು ಇವಾಗ ಅಡ್ಮಿಷನ್ ಮಾಡ್ತಿದ್ದಾರೆ ಯಾವ ಶಾಲೆಗೆ, ಆ ಶಾಲೆ ಡಿಸ್ಟಿಕ್ ಆಗಿರುತ್ತೆ. ಸೊ ಎಷ್ಟೋ ಜನ ಅವ್ರು ಡಿಸ್ಟಿಕ್ ಬಿಟ್ಟು ಬೇರೆ ಕಡೆ ಕಲಿತಾ ಇರ್ತಾರೆ. ಸೊ ಅದಕ್ಕೆ ಡಿಸ್ಟಿಕ್ನ ನೋಡ್ಕೊಂಡು ಸರಿ ಹಾಕಿ. ಮತ್ತು ಅವ್ರು ಕಲಿತಾ ಇರೋ ಶಾಲೆ ತಾಲೂಕು ಕೇಳುತ್ತೆ. ಸೊ ಡಿಸ್ಟಿಕ್ಕು ತಾಲೂಕನ್ನ ಎಲ್ಲ ಹಾಕೋಬೇಕಾಗಿರುತ್ತೆ. ಅದೇ ರೀತಿ ಯಾವ ಕ್ಲಾಸಲ್ಲಿ ಇವಾಗ ಅವ್ರದ್ದು ಹಾಸ್ಟೆಲ್ ಅಡ್ಮಿಷನ್ ಮಾಡ್ತಿದ್ದಾರೆ, ಪ್ರೆಸೆಂಟ್ ಯಾವ ಕ್ಲಾಸ್ ಕಲಿತಾ ಇದ್ದಾರೆ ಎಲ್ಲ ಕೇಳುತ್ತೆ. ಸೊ ಹಾಸ್ಟೆಲ್, ಆಮೇಲೆ ಇದು ಸ್ಕೂಲ್ ಕೇಳುತ್ತೆ. ಸ್ಕೂಲ್ನ ತುಂಬ ಲೀಸ್ಟ್ ಇರುತ್ತೆ ನೋಡಿ, ಇಲ್ಲಿ ಸೆಲೆಕ್ಟ್ ಸ್ಕೂಲ್ ಅಂತ ಬರುತ್ತೆ. ಯಾವ ಸ್ಕೂಲಿಗೆ ಅವ್ರು ಅಡ್ಮಿಷನ್ ಮಾಡ್ತಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟು. ಸೊ ಆ ಸ್ಕೂಲ್ನ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಬರುತ್ತೆ, ಸ್ವಲ್ಪ ಹುಡುಕಬೇಕು, ಟೈಮ್ ಬೇಕಾಗಿರುತ್ತೆ, ಏನು ಮಾಡಲಿಕ್ಕಾಗಲ್ಲ. ಸ್ವಲ್ಪ ಸರ್ಚ್ ಮಾಡಿ ಪರ್ಫೆಕ್ಟ್ ಆಗಿರೋ ಸ್ಕೂಲ್ನ ಕೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಪರ್ಫೆಕ್ಟಾಗಿ ನೀವು ಯಾವ ಸ್ಕೂಲಿಗೆ ನೀವು ಇದು ಸ್ಟಡಿ ಮಾಡ್ತಿದ್ದೀರಾ ಪ್ರೆಸೆಂಟ್ ಇವಾಗ, ಸೊ ಆ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಓನ್ಲಿ ಸ್ಕೂಲಿನ ಡೀಟೇಲ್ಸ್ ಆಗಿರುತ್ತೆ ಫಸ್ಟ್ ಇದು ಈ ಪೇಜ್ನಲ್ಲಿ. ಸೊ ಇವಾಗ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಯಾವ ಕ್ಲಾಸಿಗಪ್ಪ ಇವಾಗ ನಿಮ್ದು ಅಡ್ಮಿಷನು, ಸೊ ಆ ಪ್ರೆಸೆಂಟ್ ಕ್ಲಾಸಿಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. 8th 9th 10th 5th 6th ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಗ್ರೇಡ್ ಕೇಳುತ್ತೆ. ಎಲ್ಲರೂ ನಾರ್ಮಲಾಗಿ A ಗ್ರೇಡ್ ಹಾಕಿದ್ರೂ ನಡೆಯುತ್ತೆ, ಇದೇನು ಪರ್ಫೆಕ್ಟ್ ಹಾಕಬೇಕಂತೆಲ್ಲ. ನಾರ್ಮಲಾಗಿ ನೀವು AR ಹಾಕಿ, BA+ ಹಾಕಿ, BR ಹಾಕಿ, ಬಟ್ A ಹಾಕಿ. A ಹಾಕಾದ್ಮೇಲೆ ಕೆಳಗಡೆ ಸೇವ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕಾಣಿಸ್ತಿದೆ ನೋಡಿ ಗ್ರೀನಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸೇವ್ ಅಕಾಡೆಮಿಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸಿಂಪಲ್ಲಾಗಿ ಈ ರೀತಿ ಸೇವ್ಡ್ ಅಕಾಡೆಮಿಕ್ ಡೀಟೇಲ್ಸ್ ಸೇವ್ಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಸೆಕೆಂಡ್ ಸ್ಟೆಪ್ಪಿಗೆ ಕಾಸ್ಟ್ ಇನ್ಕಮ್ ಡೀಟೇಲ್ಸ್ ಮೇಲೆ ಬರುತ್ತೆ. ಇಲ್ಲಿ ರಿಲಿಜಿಯನ್ ಕೇಳುತ್ತೆ, ಧರ್ಮ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವ ಧರ್ಮಪ್ಪ ನಿಮ್ಮದು, ಆ ಧರ್ಮದ ಮೇಲೆ ಕ್ಲಿಕ್ ಮಾಡಬೇಕು. ಸೊ ರಿಲಿಜಿಯನ್ ಬಂದುಬಿಟ್ಟು ನಾನಿವಾಗ ಹಿಂದೂ ಮೇಲೆ ಕ್ಲಿಕ್ ಮಾಡ್ತೀನಿ. ಹಿಂದೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕ್ಯಾಟಗರಿ ಕೇಳುತ್ತೆ, SC ST, ಆಮೇಲೆ ಕ್ಯಾಟಗರಿ 1 2A 3A 3B, ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ಹಾಕ್ಬೋದು. ಸೊ ನೀವು SC ಆಗಿದ್ರೆ SC, ಕ್ಯಾಟಗರಿ 1 2A 3A 3B ಯಾವ ಕ್ಯಾಟಗರಿ ಇರುತ್ತೆ ಸರಿಯಾಗಿ ನಿಮ್ಮ ಕಾಸ್ಟ್ ಇನ್ಕಮ್ನ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇವಾಗ ನಾನು ಎಕ್ಸಾಂಪಲ್ ಆಗಿ ನಿಮ್ಮ ಮುಂದೆ ಒಂದು ಸೆಲೆಕ್ಟ್ ಮಾಡ್ಕೊಂಡು ಕಾಣಿಸ್ತಿದ್ದೀನಿ, ಕ್ಯಾಟಗರಿ 2A ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಇವಾಗ RD ನಂಬರ್ ಹಾಕಬೇಕಾಗಿರುತ್ತೆ, ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ. SC STಗೆ ಆದಾಯ ಮತ್ತು ಜಾತಿ ಆದಾಯ ಸಪ್ರೇಟ್ ಇರುತ್ತೆ. ಕ್ಯಾಟಗರಿ 2A 3B ಎಲ್ಲರಿಗೂ ಒಂದೇ ಇರುತ್ತೆ. ಸೊ RD ನಂಬರ್ನ ಹಾಕಿ ಚೆಕ್ ಅಂತ ಕೆಳಗಡೆ ಆಪ್ಷನ್ ಕಾಣಿಸ್ತದೆ ಗ್ರೀನಲ್ಲಿ. ಸೊ ಚೆಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು RD ನಂಬರ್ ಪರ್ಫೆಕ್ಟ್ ಹಾಕಿ, ಮತ್ತು ಅದ್ರದ್ದು ಡೇಟ್ ಮುಗ್ದಿರಬಾರ್ದು ಕಾಸ್ಟ್ ಇನ್ಕಮ್ದು, ಸ್ವಲ್ಪ ನೋಡಿಕೊಂಡು RD ನಂಬರ್ನ ಪರ್ಫೆಕ್ಟಾಗಿ ಹಾಕಿ ಕೆಳಗಡೆ ಚೆಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಅವ್ರದ್ದು ಡೀಟೇಲ್ಸ್, ಅವ್ರ ಹೆಸರು, ಆಮೇಲೆ ಜಾತಿ, ಅವ್ರದ್ದು ಆದಾಯ ಎಲ್ಲ ಬಂದಿರುತ್ತೆ. ಸೊ ಎಲ್ಲ ಸರಿ ಇದೆಲ್ಲ ನೋಡಿಕೊಂಡು ಕೆಳಗಡೆ ಸೇವ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ ತಕ್ಷಣ ಸಿಂಪಲಾಗಿ ಏನಿಲ್ಲ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಸೊ ನೆಕ್ಸ್ಟ್ ಪೇಜಲ್ಲಿ ಪರ್ಸನಲ್ ಡೀಟೇಲ್ಸ್ನ ಫಿಲಪ್ ಮಾಡೋದಾಗಿರುತ್ತೆ. ಓಕೆ ಕೊಡಿ. ಇದನ್ನ ಓಕೆ ಕೊಟ್ಟ ತಕ್ಷಣ ಪರ್ಸನಲ್ ಡೀಟೇಲ್ಸ್ ಫಿಲಪ್ ಮಾಡೋದಿರುತ್ತೆ. ಅಲ್ಲಿ ಆಲ್ರೆಡಿ ಸ್ಟೂಡೆಂಟ್ ನೇಮು, ತಂದೆ ಹೆಸರು, ತಾಯಿ ಹೆಸರು, ಫೋನ್ ನಂಬರು ಎಲ್ಲ ಬಂದಿರುತ್ತೆ. ಫಿಲಪ್ ಮಾಡೋದಿಲ್ಲ ಇರಲ್ಲ. ಎಷ್ಟೋ ಇದರಲ್ಲಿ ತಂದೆ ಹೆಸರು, ತಾಯಿ ಹೆಸರು ರಾಂಗ್ ಬಂದಿರುತ್ತೆ. ತಲೆ ಕೆಡಿಸ್ಕೊಳ್ಬೇಡಿ, ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. ಹಾಸ್ಟೆಲಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ತಂದೆ ತಾಯಿ ಹೆಸರು ರಾಂಗ್ ಬಂದರೂ ಕೂಡ, ಮಿಸ್ ಮ್ಯಾಚ್ ಆದರೂ ಕೂಡ ನೋ ಪ್ರಾಬ್ಲಮ್. ಅದನ್ನು ಬಿಟ್ಟುಬಿಡಿ, ಆಟೋಮೆಟಿಕ್ಲಿ ಬಂದಿರುತ್ತೆ ಫೋನ್ ನಂಬರ್ ತನಕನೂ. ಅವ್ರ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಫೋನ್ ನಂಬರ್ ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲೇ ಡೂ ಯು ಹ್ಯಾವ್ ದ ಸ್ಪೆಷಲ್ ಕ್ಯಾಟಗರಿ, ನೀವೇನಾದ್ರು ಅಂಗವಿಕಲರು ಇದ್ದೀರಾ, ಏನಾದ್ರು ಇದ್ದೀರಾ ಅಂತ ಕೇಳುತ್ತೆ. ಇದ್ರೆ ಎಸ್ ಅಂತ ಕೊಟ್ಟು ಡೀಟೇಲ್ಸ್ನ ಹಾಕಿ, ಇಲ್ಲಾಂದರೆ ನೋ ಅಂತ ಕೊಟ್ಬಿಡಿ. ಸೊ ನೋ ಅಂತ ಕೊಡ್ತಿದ್ದೀನಿ ನಾನಿಲ್ಲಿ. ಆಮೇಲೆ ಇದು ಕೇಳುತ್ತೆ, ಇಮೇಲ್ ಕೇಳುತ್ತೆ. ಸೊ ನಿಮ್ದು ಯಾವ ಜಿಮೇಲ್ ಇದೆ ಆ ಜಿಮೇಲ್ನ ಇಲ್ಲಿ ಕೊಡಬೇಕಾಗಿರುತ್ತೆ. ಸೊ ಇಮೇಲ್ನ ಕೊಟ್ಟು ಪರ್ಫೆಕ್ಟ್ ಆಗಿರೋ ಇಮೇಲ್ನ ಕೊಡಿ. ಆಮೇಲೆ ಏನು ಕೇಳುತ್ತೆ ಅಂದರೆ ಡಿಸ್ಟಿಕ್ ಕೇಳುತ್ತೆ. ಇವಾಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಡಿಸ್ಟಿಕ್ ಇದೆ, ನಿಮ್ಮ ಡಿಸ್ಟಿಕ್ ಯಾವುದು ಅಂದರೆ ನಿಮ್ಮ ಪರ್ಸನಲ್ ಡಿಸ್ಟಿಕ್ ಯಾವುದು, ನೀವು ಇರೋ ಡಿಸ್ಟಿಕ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಅದೇ ರೀತಿ ನಿಮ್ಮದು ಡಿಸ್ಟಿಕ್ನಲ್ಲಿರೋ ನೀವು ಪ್ರೆಸೆಂಟ್ ಇರೋ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಅದೇ ರೀತಿ ನೀವು ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಸೆಂಬಲ್ನ. ಸೊ ಅಸೆಂಬಲ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ರಿ. ಪಿನ್ ಕೋಡ್ ಕೇಳುತ್ತೆ. ಸೊ ಪಿನ್ ಕೋಡ್ ಹಾಕಿ. ಇದೆಲ್ಲ ವೆರಿ ಸಿಂಪಲ್ ಇರುತ್ತೆ. ನೀವೇನು ಜಸ್ಟ್ ನೋಡಿದ್ರೆ ಸಾಕು, ಪಟ 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 ಅಂತ ಟೈಪ್ ಮಾಡ್ಕೊಳ್ತೀರಾ. ವೆರಿ ಸಿಂಪಲ್ ಆಗಿರುತ್ತೆ. ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಅಂತ ದೊಡ್ಡ ಬಾಕ್ಸ್ ಕಾಣುತ್ತೆ. ಊರ ಹೆಸರು, ಪೋಸ್ಟ್ ಹೆಸರು, ತಾಲೂಕು, ಪಿನ್ ಕೋಡು, ಡಿಸ್ಟಿಕ್ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಡೂ ಹ್ಯಾವ್ ದ ಕರ್ನಾಟಕ ಅಂತ ಕೇಳುತ್ತೆ. ಡೊಮೆನ್ಷಿಯಲ್ ಎಸ್ ಅಂತಲೇ ಕೊಡಿ. ಎಲ್ಲರೂ ನಾವು ಕರ್ನಾಟಕದಲ್ಲಿ ವಾಸಿಸ್ತಿದ್ದೀವಲ್ವ, ಅದಕ್ಕೆ ಎಸ್ ಅಂತಲೇ ಕೊಡಬೇಕಾಗಿರುತ್ತೆ. ಎಸ್ ಅಂತ ಕೊಡಿ. ಆಮೇಲೆ ಕೆಳಗಡೆ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಸ್ಟೂಡೆಂಟ್ ಫೋಟೋ ಅಪ್ಲಿಕೇಶನ್ ಯಾರ್ದು ಹಾಕ್ತಿದ್ದೀವಲ್ಲ ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ JPG-ದಲ್ಲಿರಬೇಕು. ಇದನ್ನು ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲಿ ಆಗಿ ಅಪ್ಲೋಡ್ ಆಗುತ್ತೆ. ಸೊ ನಾನು ಅದನ್ನು ಕೂಡ ನಿಮ್ಗೆ ಅಪ್ಲೋಡ್ ಮಾಡಿ ಕೂಡ ಕಾಣಿಸ್ತಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಕಡಿಮೆ KB-ದಲ್ಲಿ ಇಟ್ಕೊಳ್ಳಿ, ಕ್ಲಿಯರ್ ಇರಲಿ ಫೋಟೋ, JPG-ದಲ್ಲಿರಲಿ. ಸೊ ಆ ಫೋಟೋನ ಇವಾಗ ನಾನು ಇಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಈ ರೀತಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಈ ರೀತಿ ಸಕ್ಸಸ್ಫುಲಿ ಅಂತ ಅಪ್ಲೋಡ್ ಆಗುತ್ತೆ. ಆಮೇಲೆ ಕೆಳಗಡೆ ಒಂದು ಫೋನ್ ನಂಬರ್ ಬರುತ್ತೆ. ಫೋನ್ ನಂಬರ್ ಬೇಕಾಗಿರೋ ಫೋನ್ ನಂಬರ್ನ ಹಾಕಿ ಸೆಂಡ್ OTP ಕೊಡಿ. OTP ಹೋಗುವಂಥ ಫೋನ್ ನಂಬರ್ನ ಹಾಕಿ ಆಮೇಲೆ ಸೆಂಡ್ OTP ಅಂತ ಕೊಡಿ. ಸೆಂಡ್ OTP ಕೊಟ್ಟ ತಕ್ಷಣ ಆ ನಂಬರ್ಗೆ ಒಂದು OTP ಬರುತ್ತೆ. ಸೊ OTPನ ಹಾಕಿ ಕೆಳಗಡೆ ಸೇವ್ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಏನಿಲ್ಲ, ಸಿಂಪಲ್ಲಾಗಿ ನಾನು ಸೇವ್ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೇವ್ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ. ಓಕೆ ಅಂತ ಕೊಡಿ, ಸಕ್ಸಸ್ಫುಲಿ ಆಗುತ್ತೆ. ಓಕೆ ಅಂತ ಕೊಟ್ಟ ತಕ್ಷಣ ಏನಿಲ್ಲ, ಸಿಂಪಲ್ಲಾಗಿ ಎಲ್ಲ ಡೀಟೇಲ್ಸ್ ಫಿಲಪ್ ಆಗುತ್ತೆ. ಈ ರೀತಿ ಹಾಸ್ಟೆಲ್ ಲೀಸ್ಟ್ ಡೀಟೇಲ್ಸ್ ಬರುತ್ತೆ. ಇಲ್ಲೇನಿಲ್ಲ, ನಮ್ಮದು ಇದು ಬರುತ್ತೆ ಏನಂತಂದರೆ ಈ ರೀತಿ BCWD ಅಂತ ಬರುತ್ತೆ. ಸಿಂಪಲಾಗಿ ಕ್ಲಿಕ್ ಮಾಡಿ. SC ST ಅವ್ರಿಗಾದರೆ ಅವ್ರು ಸಪ್ರೇಟ್ ಬರುತ್ತೆ. ಮೈನಾರಿಟಿದವ್ರಿಗೆ ST ಅವ್ರಿಗೆ ಪ್ರತಿಯೊಬ್ಬರಿಗೂ ಸಪ್ರೇಟ್ ಬರುತ್ತೆ. ಇದು OBCದವ್ರದ್ದಾಗಿರೋದ್ರಿಂದ BCWD ಅಂತ ಬರುತ್ತೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಮ ಶಾಲೆ, ಡಿಸ್ಟಿಕ್ಕು, ತಾಲೂಕು, ಶಾಲೆ ಹೆಸರೆಲ್ಲ ಬಂದಿರುತ್ತೆ. ನೋ ಪ್ರಾಬ್ಲಮ್. ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇಲ್ಲಿ ನೋಡಿ ಎಲ್ಲ ಬಂದಿರುತ್ತೆ ಡೀಟೇಲ್ಸು. ಗೆಟ್ ಹಾಸ್ಟೆಲ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಎಷ್ಟು ಹಾಸ್ಟೆಲ್ ಅವೈಲೇಬಲ್ ಇದೆ ಎಲ್ಲ ಹಾಸ್ಟೆಲ್ಗಳು ಬರುತ್ತೆ, ಇಲ್ಲಿ ಎಲ್ಲ ಶೋ ಆಗುತ್ತೆ. ಸೊ ಈ ಪ್ರೀ ಮ್ಯಾಟ್ರಿಕ್ ಅವರಿಗೆ ಪ್ರಿಫರೆನ್ಸ್ ಕೊಡ್ಲಿಕ್ಕೆ ಬರಲ್ಲ. ಸಿಂಪಲ್ಲಾಗಿ ಎಲ್ಲ ಬರುತ್ತೆ. ಏನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ನಿಮ್ಗೆ ಬೇಕಾಗಿರೋ ಹಾಸ್ಟೆಲ್ಗೆ ತೊಗೊಂಡೋಗಿ ಕೊಟ್ಟರೆ ಆಯಿತು ಅಷ್ಟೇ. ಫಸ್ಟ್ ಯಾವ್ದಾದ್ರು ಬರಲಿ, ಸೆಕೆಂಡ್ ಯಾವ್ದಾದ್ರು ಬರಲಿ, ಬೇಕಾಗಿರೋ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಕೊಡೋದು. ಕೆಳಗಡೆ ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಬರುತ್ತೆ. ಸಿಂಪಲ್ಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲ ಹಾಸ್ಟೆಲ್ ನೋಡಿಕೊಂಡು ಅದ್ರ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿ. ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಮೇಲೆ ಇಷ್ಟು ಹಾಸ್ಟೆಲ್ ಬಂದಿರುತ್ತೆ ಲಿಸ್ಟಲ್ಲಿ, ಅದನ್ನು ಎಲ್ಲ ನೋಡಿಕೊಂಡು ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಾವು ಫಿಲಪ್ ಮಾಡಿರೋ ಎಲ್ಲ ಡೀಟೇಲ್ಸ್ ಬರುತ್ತೆ. ಎಲ್ಲ ಸರಿ ಇದೆಲ್ಲ ನೋಡಿಕೊಂಡು ಎಲ್ಲ ಚೆಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಫೈನಲ್ ಸ್ಕ್ರೋಲ್ ಮಾಡಿದ್ಮೇಲೆ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ಕಾಣುತ್ತೆ. ಆಮೇಲೆ ಡಿಕ್ಲರೇಷನ್ ಅಂತ ಕಾಣಿಸುತ್ತೆ. ಸೊ ಎಲ್ಲ ಸರಿ ಇದೆಲ್ಲ ನೋಡಿಕೊಂಡು ಕೆಳಗಡೆ ಡಿಕ್ಲರೇಷನ್ 3 ಬಾಕ್ಸ್ ಬರುತ್ತೆ ನೋಡಿ. ಇವೆಲ್ಲ ಹಾಸ್ಟೆಲ್ ಡೀಟೇಲ್ಸ್ ನೋಡಿ. ಈ 3 ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಯಿತು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫೈನಲ್ ಸಬ್ಮಿಟ್ ಡನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ವಿ. ಇವಾಗ ಪ್ರಿಂಟ್ ಬೇಕಲ್ವಾ, 3ನೇ ಆಪ್ಷನ್ ಇದೆ ನೋಡಿ, ಅಕ್ನಾಲೇಜ್ಮೆಂಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಪ್ರಿಂಟ್ ಅನ್ನೋ ಆಪ್ಷನ್ ಇದೆ. ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. PDF-ನ ಸೇವ್ ಮಾಡಿಕೊಂಡು ಒಂದು ಪ್ರಿಂಟ್ ತಗೊಳ್ಬೇಕಾಗಿರುತ್ತೆ. ಸೊ ಈ ರೀತಿ ಸಿಂಪಲಾಗಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು. ಅಕಸ್ಮಾತ್ ಎಷ್ಟೋ ಜನ ಹೇಳ್ಬೋದು, ಸರ್ ನಾನು ನಾನು ಸ್ವಲ್ಪ ಕರೆಕ್ಷನ್ ಮಾಡೋದಿತ್ತು, ಏನು ಅಂತ ಕೇಳ್ತಾರೆ. ಸೊ ಕರೆಕ್ಷನ್ ಇದ್ದರೆ ಸಬ್ಮಿಟ್ ಆದಮೇಲೆ ಕೂಡ ಅದಕ್ಕೂ ಆಪ್ಷನ್ ಇದೆ. ಇಲ್ಲಿ ನೋಡಿ 4ನೇ ಆಪ್ಷನ್ ವಿತ್ಡ್ರಾವಲ್ ಅಂತ ಇದೆ ಗೊತ್ತಾ. ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿ. ಈ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮತ್ತೆ ಚೆಕ್ ಬಾಕ್ಸ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ವಿತ್ಡ್ರಾ ಅಪ್ಲಿಕೇಶನ್ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಡಿಲೀಟ್ ಆಗುತ್ತೆ. ಇನ್ನೊಂದು ಸಲ ನೀವು ಹೊಸದಾಗಿ ಅಪ್ಲಿಕೇಶನ್ನ ಏನು ಬೇಕು ಆ ರೀತಿ ಎಡಿಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಬೋದು ಲಾಸ್ಟ್ ಡೇಟ್ವರೆಗೂ. ಸೊ ಈ ರೀತಿ ಸಿಂಪಲಾಗಿ ಅಪ್ಲಿಕೇಶನ್ನ ಹಾಕೊಳ್ಬೋದಾಗಿರುತ್ತೆ. ಸೊ ಈ ಅಪ್ಲಿಕೇಶನ್ ಎಲ್ಲ ಹಾಕಿ PDF ಎಲ್ಲ ತೊಗೊಂಡ್ಮೇಲೆ ಇದನ್ನು ಎಲ್ಲಿ ಕೊಡಬೇಕು ಅನ್ನೋದು ಏನು ಪ್ರೊಸೆಸ್ ಅಂತಲೂ ಕೂಡ ಇವಾಗ ಹೇಳ್ತೀನಿ ಕೇಳಿ.
ಫ್ರೆಂಡ್ಸ್, ನೀವು ಯಾವ ರೀತಿ ಹಾಸ್ಟೆಲ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಸೊ ಸಬ್ಮಿಟ್ ಆದಮೇಲೆ ಒಂದು ಪ್ರಿಂಟ್ನ ತಗೊಳ್ಬೇಕು. ಸೊ ಪ್ರಿಂಟ್ನ ತೆಗೆದುಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ, ಸೊ ಅದಕ್ಕೆ ನೀವು ಆಧಾರ್ ಕಾರ್ಡು, ಜಾತಿ ಆದಾಯ, ಫೋಟೋ, ರೇಷನ್ ಕಾರ್ಡು, ಸೊ ಇವುಗಳನ್ನೆಲ್ಲ ಒಂದೊಂದು ಜೆರಾಕ್ಸ್ ತೆಗೆದು ಆ ಫಾರ್ಮಿಗೆ ಅಟ್ಯಾಚ್ ಮಾಡಿ. ಆ ಫಾರ್ಮ್ನ ನೀವು ಫಸ್ಟು ನೀವು ಯಾವ ಹಾಸ್ಟೆಲ್ಗೆ ಹೋಗ್ಬೇಕಂತ ಇರ್ತೀರಲ್ವ, ನಿಮ್ಮ ನಿಯರ್ ಬೈ ಸ್ಕೂಲು, ಕಾಲೇಜ್, ಸ್ಕೂಲಿಂದ ಏನಿರುತ್ತಲ್ವ ಆ ಹಾಸ್ಟೆಲ್ಗೆ ಹೋಗಿ ನೀವು ಕೊಡಬೇಕಾಗಿರುತ್ತೆ. ನಿಮ್ಗೆ ಬೇಕಾಗಿರೋ ಹಾಸ್ಟೆಲ್ಗೆ ಹೋಗಿ ಅಲ್ಲಿ ವಾರ್ಡನ್ ಹತ್ರ ಅದನ್ನು ಸಬ್ಮಿಟ್ ಮಾಡಬೇಕು. ಅಂದರೆ ಅವ್ರಿಗೆ ನೀವು ಫಿಸಿಕಲ್ ಆಗಿ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಕೈಯಲ್ಲಿ ಕೊಡಬೇಕು. ತದನಂತರ ಅವರು ಅದನ್ನು ಪ್ರೊಸೆಸ್ ಮಾಡ್ತಾರೆ. ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿಯತ್ತಲ್ವ, ಲಾಸ್ಟ್ ಡೇಟ್ ಅವರೆಗೂ ಅದು ಪ್ರೊಸೆಸ್ಸಲ್ಲಿ ಇರುತ್ತೆ. ಅದು ನೀವೇನಾದ್ರು ಸೆಲೆಕ್ಟ್ ಆದರೆ, ನಿಮ್ಗೆ ಏನಾರು ಹಾಸ್ಟೆಲ್ಗೆ ತೊಗೊಳ್ಬೇಕು ಅನ್ನಿಸ್ತಂದ್ರೆ ನಿಮಗೆ ಅವರು ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ. ಇಲ್ಲಾಂದರೆ ನಿಮ್ಮ BCWD ಆಫೀಸ್ಗೆ ಅದನ್ನು ಇನ್ಫಾರ್ಮ್ ಮಾಡಿ ಅವರು ನಿಮಗೆ ಕಾಲ್ ಮಾಡ್ತಾರೆ. ಒಟ್ಟಿನಲ್ಲಿ ನಿಮಗೆ ಇನ್ಫಾರ್ಮ್ ಸಿಗುತ್ತೆ. ನಿಮ್ಮ ಹತ್ರ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ಪ್ರೊಸೆಸ್ ಆಗಲ್ಲ. ಸೊ ಡಾಕ್ಯುಮೆಂಟ್ಸ್ನ ಫಿಸಿಕಲಿ ಆಗಿ ಹೋಗಿ ಅವ್ರಿಗೆ ಎಲ್ಲ ತೊಗೊಂಡು ಕೊಟ್ಟು ಬರಬೇಕು. ಆಮೇಲೆ ನಿಮಗೆ ಅದು ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಇಷ್ಟೇ ಸಿಂಪಲ್ ಆಗಿ ಹಾಸ್ಟೆಲ್ಗೆ ಅರ್ಜಿ ಹಾಕಿ ಈ ರೀತಿ ಪ್ರೊಸೆಸ್ ಮಾಡಿದ್ರೆ ಸಾಕು, ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ, ಮತ್ತು ನೆಕ್ಸ್ಟು ಪೋಸ್ಟ್ ಮೆಟ್ರಿಕ್ ಅಂದರೆ 10th ಮೇಲೆ ಹಾಸ್ಟೆಲ್ಗಳನ್ನ PUC, ಡಿಪ್ಲೊಮಾ, ಡಿಗ್ರಿ ಇವುಗಳನ್ನೆಲ್ಲ ಕರೀತಾರೆ. ಸೊ ಅದನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲೇ ಜಾಯ್ನ್ ಆಗೋರು ಜಾಯ್ನ್ ಆಗಿ. ಅದೇ ರೀತಿ SC ಅವ್ರಿಗೆ, ST ಇವ್ರಿಗೂ ಕೂಡ ಸಪ್ರೇಟ್ ಹಾಸ್ಟೆಲ್ ಅಪ್ಲಿಕೇಶನ್ ಲಿಂಕ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಸಿಂಪಲಾಗಿ ಹಾಕ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಗೆ ಜಾಯ್ನ್ ಆಗಿ, ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ, ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಕೂಡ ಹಾಕ್ಬೋದು. ಅದೇ ರೀತಿ SSP ಐಡಿಗೆ ಫೋನ್ ನಂಬರ್ ಚೇಂಜ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಜಸ್ಟ್ 40 ರೂಪೀಸ್ನಲ್ಲಿ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಸೊ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.